ಕಾಂಗ್ರೆಸ್ ಪಕ್ಷದಿಂದ ಈ ದಲಿತ ನಾಯಕನಿಗೆ ಮಹಾ ಮೋಸವಾಗಿದೆಯಾ? ಒಂದಲ್ಲ ಎರಡಲ್ಲ 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದಂತೆ ಆಗಿದೆ. ಅಂದು ಇವರು ಗೆದ್ದಿದ್ರೆ ಸಿದ್ದು ಸಿಎಂ ಆಗ್ತಾ ಇರಲಿಲ್ವಂತೆ. ಪಕ್ಷ ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಈ ಕೈ ನಾಯಕ ಕಾಂಗ್ರೆಸ್ ಪಕ್ಷದಿಂದ ಈ ದಲಿತ ನಾಯಕನಿಗೆ ಮಹಾ ಮೋಸವಾಗಿದೆ. ಒಂದಲ್ಲ ಎರಡಲ್ಲ 3 ಬಾರಿ ಸಿಎಂ ಸ್ಥಾನಕ್ಕೆ ಕೈತಪ್ಪಿದಂತಾಗಿದೆ. ಅಂದು ಇವರು ಗೆದ್ದಿದ್ರೆ ಸಿದ್ದು ಸಿಎಂ ಆಗ್ತಾ ಇರಲಿಲ್ವಂತೆ. ಪಕ್ಷ ಬಿಡೋದಕ್ಕೆ ನಿರ್ಧಾರವನ್ನ ಮಾಡಿದ್ರಾ ಈ ಕೈ ನಾಯಕ? ಹಾಗಾದ್ರೆ ಈ ಪಕ್ಷ ನಿಷ್ಠರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಮಹಾ ಮೋಸವಾಗಿದೆ. ಸಿದ್ಧಾರ್ಥ ಕಾಲೇಜಿನಲ್ಲಿ ಆಡಿದಂತಹ ಈ ಮಾತಿನ ಮರ್ಮ ಏನು? ಯಾರು ಈ ದಲಿತ ನಾಯಕ? ವರಿಷ್ಠರ ಮುಂದೆ ಆಡಿದ್ದ ಮಾತೇನು? ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಬಿಗ್ ಪೊಲಿಟಿಕಲ್ ಸ್ಟೋರಿಯನ್ನ. ಕಾಂಗ್ರೆಸ್ ಪಕ್ಷದಿಂದ ಈ ದಲಿತ ನಾಯಕನಿಗೆ ಮಹಾ ಮೋಸವಾಗಿದೆಯಾ? ಹಾಗಾದ್ರೆ ಒಂದಲ್ಲ ಎರಡಲ್ಲ 3 ಬಾರಿ ಸಿಎಂ ಸ್ಥಾನ ಕೈತಪ್ಪದಂತಾಗಿದೆ. ಅದು ಇವರು ಗೆದ್ದಿದ್ರೆ ಸಿದ್ದು ಸಿಎಂ ಆಗ್ತಾ ಇರಲಿಲ್ವಂತೆ. ಪಕ್ಷ ಬಿಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಕೈ ನಾಯಕ, ಈ ಪಕ್ಷ ನಿಷ್ಠರಿಗೂ ಕಾಂಗ್ರೆಸ್ನಲ್ಲಿ ಮಹಾ ಮೋಸವಾಗ್ತಾ ಇದೆಯಾ? ಸಿದ್ಧಾರ್ಥ ಕಾಲೇಜಿನಲ್ಲಿ ಆಡಿದ ಈ ಮಾತಿನ ಒಂದು ಮರ್ಮ ಏನು? ಯಾರು ಈ ದಲಿತ ನಾಯಕ? ವರಿಷ್ಠರ ಮುಂದೆ ಆಡಿದ್ದ ಮಾತೇನು? ಹಾಗಾದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಎರಡನೇ ಬಾರಿ ಕೂಡ ಕೈತಪ್ಪ ಹೋಯ್ತು ಸಿಎಂ ಪಟ್ಟ. ಈ ಬಾರಿ ನನಗೆ ವಿಶ್ವಾಸ ಇತ್ತು, ಆದರೆ ಪಾಲಿಟಿಕ್ಸ್ ಗೊತ್ತಲ್ವಾ, ಅದು ಹೈಕಮಾಂಡ್ ಮುಂದೆಯೂ ಕೂಡ ಚರ್ಚೆ ಮಾಡಿದೆ. ಪಾಲಿಟಿಕ್ಸ್ ಬೇರೆ, ಇಲ್ಲಿ ತೀರ್ಮಾನಗಳು ಹೇಗೇಗೋ ಆಗತ್ತೆ ಅಂತ ಹೇಳ್ಬಿಟ್ಟು ಸಿದ್ಧಾರ್ಥ ಕಾಲೇಜಿನಲ್ಲಿ ಮಾತನಾಡಿರುವಂತಹ ಮಾತು. ಪರಮೇಶ್ವರ್ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಪಕ್ಷ ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಈ ಕೈ ನಾಯಕ ಸಿದ್ಧಾರ್ಥ ಕಾಲೇಜಿನಲ್ಲಿ ಆಡಿದಂತಹ ಆ ಮಾತಿನ ಮರ್ಮ ಏನು? ಯಾಕೆ ಹೀಗೆ ಇಷ್ಟೊಂದು ಭಾವುಕರಾಗಿ ಈ ರೀತಿಯಾಗೆಲ್ಲ ಮಾತನಾಡಿದ್ರು? ಏನಾಗಿದೆ? ಪಕ್ಷ ನಿಷ್ಠರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಮಹಾ ಮೋಸವಾಗ್ತಾ ಇದೆಯಾ? ಹಾಗಾದ್ರೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಅಲ್ಲಿ ಯಾರು ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ? ಯಾರು ಒಂದು ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ? ಯಾಕೆ ಹೀಗಾಗ್ತಾ ಇದೆ? ವರಿಷ್ಠರ ಮುಂದೆ ಹೇಳಿದಂತಹ ಮಾತುಗಳೆಲ್ಲ ಏನಿದೆ? ಕಂಪ್ಲೀಟ್ ಆದಂತಹ ಸ್ಟೋರಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ನಮ್ಮ ಅಶ್ವವೇಗ ನ್ಯೂಸ್. ಯಾರ ದಲಿತ ನಾಯಕ? ವರಿಷ್ಠರ ಮುಂದೆ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ಏನೆಲ್ಲ ಮಾತನಾಡಿದ್ರು? ಪಕ್ಷ ಬಿಡೋದಕ್ಕೆ ನಿರ್ಧಾರ ಮಾಡಿರೋದಾದ್ರೂ ಯಾಕೆ? ಇದೇ ಮೇನ್ ರೀಸನ್. ಹಾಗಾದ್ರೆ ಆ ದಿನ ಇವರು ಗೆದ್ದಿದ್ರೆ ಸಿಎಂ ಆಗ್ತಾ ಇರಲಿಲ್ವಂತೆ ಸಿದ್ದು. ಪರಮೇಶ್ವರ್ಗೆ ಮಾಯಾಮೃಗವಾಗಿ ಕಾಡ್ತಾ ಇದೆ ಸಿಎಂ ಕುರ್ಚಿ. ಒಂದಲ್ಲ ಎರಡಲ್ಲ 3 ಬಾರಿ ಪ್ರಯತ್ನಿಸಿದ್ರು ಕೂಡ ಕುರ್ಚಿ ಮಿಸ್ ಆಗ್ತಾ ಇದೆ. ಸಿಎಂ ಸ್ಥಾನಕ್ಕೆ ಕೈತಪ್ಪಿದ್ದಕ್ಕೆ ಡಿಸಿಎಂ ಪರಮೇಶ್ವರ್ ಭಾವುಕರಾಗಿದ್ದಾರೆ. 2013ರಲ್ಲಿ ಸೋತೆ, ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು. ನಮ್ಮ ದುರಾದೃಷ್ಟವೋ ಅಥವಾ ಹಣೆ ಬರಹವೋ ಏನಂತ ಗೊತ್ತಿಲ್ಲ. ಆಗ ನಾನು ಸೋತ ಕಾರಣಕ್ಕಾಗಿಯೇ ಸಿದ್ದು ಸಿಎಂ ಆದ್ರು. 2018ರಲ್ಲಿ 30 ಸೀಟನ್ನು ಗೆದ್ದಿದ್ದಂತಹ HDKಯನ್ನ ಸಿಎಂ ಮಾಡಿದ್ರು. 2018ರಲ್ಲೂ ಕೂಡ ನನ್ನ ಸಿಎಂ ಮಾಡಲಿಲ್ಲ ಈ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಬಾರಿಯೂ ಕೂಡ ನನ್ನ ಕೈತಪ್ಪ ಹೋಯ್ತು ಸಿಎಂ ಪಟ್ಟ. ಈ ಬಾರಿ ನನಗೆ ವಿಶ್ವಾಸ ಇತ್ತು, ಆದರೆ ಪಾಲಿಟಿಕ್ಸ್ ಗೊತ್ತಲ್ವಾ, ಅಂದು ಹೈಕಮಾಂಡ್ ಮುಂದೆಯೂ ಕೂಡ ಚರ್ಚೆ ಮಾಡಿದೆ. ಪಾಲಿಟಿಕ್ಸೇ ಬೇರೆ, ಇಲ್ಲಿ ತೀರ್ಮಾನಗಳು ಹೇಗೇಗೋ ಆಗತ್ತೆ. ತುಮಕೂರಿನಲ್ಲಿ ಈ ವಿಚಾರವಾಗಿ ಸಿದ್ಧಾರ್ಥ ಕಾಲೇಜಿನಲ್ಲಿ ಪರಮೇಶ್ವರ್ ಭಾವುಕರಾಗಿ ಮಾತನಾಡಿದ್ದಾರೆ. ಪರಮೇಶ್ವರ್ಗೆ ಮಾಯಾಮೃಗವಾಗಿ ಕಾಡ್ತಾ ಇದೆ ಸಿಎಂನ ಒಂದು ಕುರ್ಚಿ. ಒಂದಲ್ಲ ಎರಡಲ್ಲ 3 ಬಾರಿ ಪ್ರಯತ್ನಿಸಿದ್ರು ಕೂಡ ಕುರ್ಚಿ ಮಿಸ್ ಆಗ್ತಾ ಇರುವಂಥದ್ದು. ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಡಿಸಿಎಂ ಪರಮೇಶ್ವರ್ ಭಾವುಕರಾಗಿದ್ದಾರೆ. 2013ರಲ್ಲಿ ಸೋತೆ, ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾ ಇರಲಿಲ್ಲ. ನಮ್ಮ ದುರಾದೃಷ್ಟವೋ ಅಥವಾ ಹಣೆ ಬರಹವೋ ಏನಂತ ಗೊತ್ತಿಲ್ಲ. ಆಗ ನಾನು ಸೋತೆ ಅನ್ನೋ ಕಾರಣಕ್ಕಾಗಿಯೇ ಸಿದ್ದು ಸಿಎಂ ಆದ್ರು. 2018ರಲ್ಲಿ 30 ಸೀಟನ್ನ ಗೆದ್ದಿದ್ದಂತಹ HDKಯನ್ನ ಸಿಎಂ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಭಾವುಕರಾಗಿದ್ದಾರೆ ತುಂಬಾ. ಅಕ್ಟೋಬರ್ 2 ವರ್ಷ ಆದರೆ 40 ವರ್ಷ. 40 ವರ್ಷದಲ್ಲಿ ಇಷ್ಟು ಸರ್ವಿಸ್ ಮಾಡಿದ್ದೀನಿ.
ಇಲ್ಲಾಂದರೆ ಯಾರು ಗುರುತಿಸೋಲ್ಲ, ಪಕ್ಷ ಗುರುತಿಸಲ್ಲ. ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಹಿಡಿದು ನನಗೆ ನಮ್ಮ ಪಕ್ಷದಲ್ಲಿ ವರ್ಕಿಂಗ್ ಕಮಿಟಿ ಅಂದರೆ ಭಾಳ ಮುಖ್ಯವಾದದ್ದು. ಡೆಲ್ಲಿನಲ್ಲಿ AICC ವರ್ಕಿಂಗ್ ಕಮಿಟಿ ಅಂದರೆ ನಮ್ಮ ಪಕ್ಷದಲ್ಲಿ ಹಾಕುವ ಎಲ್ಲನೇ ತೀರ್ಮಾನಗಳು, ನಿರ್ಣಯಗಳು ಅಲ್ಲೇ ಆಗುತ್ತೆ. ಅದರ ಸದಸ್ಯನೂ ಕೂಡ ಮಾಡಿದ್ರು ನಾನು. ಅದಾದ ಮೇಲೆ 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿಲ್ಲ, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಒಂದು ಬರೆದಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಾನು ನಮ್ಮ ಹೈಕಮಾಂಡ್ನವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದ್ದೆ. ಆಗ್ತಾ ಬಂದು 2 ವರ್ಷ